ಶಾರದಕ್ಕನ ಹತ್ರ ಇವನ್ಗೇನ್ ಕೆಲಸ? ಅವಳಿಗೂ ಇವನ್ಗೂ ಏನ್ ಸಂಬಂಧ? ನಮ್ಮನೆ ಹೊಡಿಬೇಕು ಅಂತಾನೆ ಶಾರದಕ್ಕನ ಜೊತೆ ಸೇರ್ಕೊಂಡಿದ್ದಾನೆ ಅಂದ್ರೆ ಅವನು ಬೆಟ್ಟೇಗೌಡನ್ ಕೊಡೆಯೇ ಆಗಿರ್ತಾನೆ. ಈ ವಿಷಯ ನಿಮ್ಗೆ ಗೊತ್ತಾ? ಗೊತ್ತಾ ಅಂತ ಕೇಳಿದೆ ಅದಕ್ಕೆ. ಗೊತ್ತಿದೆ. ಶಾರದಾ ಮನೆ ಬಗ್ಗೆ ಆಶ್ರಮದ ಬಗ್ಗೆ ವಿಚಾರಿಸಿದಾಳೆ. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಬಂದಿದ್ದಾನೆ ಅನ್ನೋದು ನಿನಗೆ ಗೊತ್ತಾ? ಅದನ್ನ ನೋಡಿ ಶಾರದಾ ಶಾಂತನುಗೆ ಸಂಬಂಧ ಇದೆ, ಶಾರದಾ ಕಡೆಯವನು ಅಂತ ನೀನು ಅನ್ಕೊಂಡಿದ್ಯಾ. ನನಗೆ ಗೊತ್ತಾಗಲ್ವಾ ಚಂದ್ರು ಅವ್ನು ಒಳ್ಳೆಯವನ ಕೆಟ್ಟವನ ಅಂತ? ಬಾಯ್ ತುಂಬಾ ಅಮ್ಮ ಅಂತ ಕರೀತಾನೆ, ಅವ್ನು ಕರೆಯೋದ್ರಲ್ಲಿ ವಿಷಯ ಇಲ್ಲ ಚಂದ್ರು. ಇದೆ ಅಮ್ಮ, ವಿಷಯ ಇದೆ, ಆದ್ರೆ ನಿಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಚಿಕ್ಕಜ್ಮಾನ್ರೆ, ನೀವು ಮಾಡ್ತಾ ಇರೋ ಕೆಲಸನ ಮುಂದುವರಿಸಿ, ಅವನ ಬಣ್ಣನ ಬಯಲ್ ಮಾಡಿ, ಆಗ್ಲೇ ಅಮ್ಮಂಗೆ ಗೊತ್ತಾಗೋದು. ಅದಕ್ಕೆ ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಸತ್ಯ ಏನು ಅಂತ ನಿಮ್ಗೆ ಸಾಬೀತು ಮಾಡಿ ತೋರಿಸ್ತೀನಿ. ಹೌದು ಅಮ್ಮ, ಇದೊಂದ್ಸಲ ಅವಕಾಶ ಕೊಡಿ. ಬಾಯ್ ಮುಚ್ತೀರಾ? ನೋಡಿ, ನೀವು ಶಾಂತನು ಬಗ್ಗೆ 1000 ಹೇಳಿದ್ರು ನಾನು ಅದನ್ನ ನಂಬೋದಿಲ್ಲ. ಅವ್ನು ಏನ್ ಅನ್ನೋದನ್ನ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ನಿಮ್ಗೆ ಯಾರಿಗೂ ನಾನು ಕಳ್ಕೊಂಡ್ ಮಗಳು ವಾಪಸ್ ಬರೋದು ಇಷ್ಟ ಇಲ್ಲ ಅಲ್ಲ? ಮಗಳ ಆಸೆ ಬಿಟ್ಕೂತ್ ನನ್ಗೆ ಮಗಳು ಬದುಕಿದಾಳೆ ಅನ್ನೋ ಆಸೆ ಹುಟ್ಟಿಸ್ತವನೇ ಅವನು. ಚಂದ್ರು, ನನ್ ಮಗಳು ಬದುಕಿದಾಳೆ, ಎಲ್ಲೋ ಒಂದ್ ಕಡೆ ಇದ್ದಾಳೆ. ಇದನ್ನ ನಾನು ನಿನ್ಗೆ ಹೇಗೆ ಹೇಳು? ಶಾಂತನು ಯಾವತ್ ನಿಮ್ ಮಗಳನ್ನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ನೋ ಅವತ್ತಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನೋಡಿದ್ಯಾ? ನಾನು ಖುಷಿಯಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ರಾಧಿಕಾ, ನಿನ್ಗೂ ಕೂಡ ಹೇಳೋದನ್ನ ಹೇಳಿದ್ದೀನಿ. ಶಾಂತನು ಮೇಲೆ ಯಾರು ಅನುಮಾನ ಪಡಬೇಡಿ. ನನ್ನ ಮಾತನ್ನ ಮೀರಿ ಶಾಂತನು ಮೇಲೆ ಅನುಮಾನ ಪಟ್ರೆ ಅದು ನೀನ್ ನನಗೆ ಮಾಡೋ ಅವಮಾನ ಚಂದ್ರು. ಮಗಳು ಸಿಗ್ತಾಳೆ ಅನ್ನೋ ಖುಷಿ ಇದೆ ನನಗೆ. ನಾನು ಮತ್ತೆ ತಾಯಿ ಆಗ್ತೀನಿ ಅನ್ನೋ ಭಾವನೆಯಲ್ಲಿ ಬದುಕ್ತಾ ಇದ್ದೀನಿ. ದಯವಿಟ್ಟು ಯಾರು ಅದನ್ನ ಕೊಲ್ಬೇಡಿ. ಶಾಂತನು, ಇಷ್ಟೊತ್ತಲ್ಲಿ ನೀನು ಬರೋದನ್ನ ಯಾರು ನೋಡಿಲ್ಲ ತಾನೆ? ಇಲ್ಲ, ಹೇಳಿ, ಏನು ವಿಷಯ? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮ ಅದು? ಚಂದ್ರಚೂಡನ್ನ ಮುಗಿಸ್ಬಿಡು. ಯಾವಾಗ ಏನು ಅಂತ ಹೇಳಿರ್ಲಿಲ್ವಲ್ಲ, ಸಾಧ್ಯ ಆದ್ರೆ ನಾಳೆನೆ ಮುಗಿಸ್ಬಿಡು. ನಿಜ ಹೇಳ್ತಾ ಇದ್ದೀರಾ? ಹೌದು ಶಾಂತನು, ಯೋಚನೆ ಮಾಡಿ ನೋಡಿದೆ, ಅವನು ಬದಲಾಗೋ ಜಾಯಮಾನದವನಲ್ಲ ಅನ್ನಿಸ್ತು. ಈಗಾಗಲೇ ನಮ್ಮ ಬಗ್ಗೆ ಯಾರ್ಯಾರ ಮುಂದೆ ಏನೇನು ಬಾಯ್ ಬಿಟ್ಟಿರ್ತಾನೋ ಯಾರಿಗೆ ಗೊತ್ತು. ಅಮ್ಮ, ನನ್ನ ಅಜಯ್ ಮನ್ಸಲ್ಲಿ ಕೂಡ ಇವತ್ತೇ ಅವನನ್ನ ಹೊಡೆದಾಕ್ಬೇಕು ಅಂತ ಇತ್ತು. ನಿಮ್ಮ ಕಡೆಯಿಂದ ಆ ವಿಷಯ ಪಕ್ಕ ಆಗ್ಲಿ ಅಂತ ಕಾಯ್ತಾ ಇದ್ವಿ. ತಮ್ಮ ಅನ್ನೋ ಸೆಂಟಿಮೆಂಟು ನನ್ನ ಕಪಾಳಕ್ಕೆ ಹೊಡೆದ ದಿನಾನೇ ಮಣ್ಣಾಗೋಯ್ತು. ನನ್ನ ಮುಂದೆ ಇರೋದು ದೇಸಾಯಿ ಕುಟುಂಬದ ಚುಕ್ಕಾಣಿ ಹಿಡಿಯೋದಷ್ಟೇ. ನಾಳೆ ಆ ಕೆಲ್ಸಕ್ಕೆ ಅಣ್ಣ ಎದುರಾದ್ರೆ ಅವನನ್ನ ಎದುರಾಕೊಳ್ಳೋದಕ್ಕೂ
ನಾನು ಸಿದ್ಧವಾಗೇ ಇದ್ದೀನಿ. ಅಮ್ಮ, ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ಸಾಕು ಬಿಡಮ್ಮ. ಚಂದ್ರಚೂಡನ್ಗೆ ನಾಳೆನೇ ಕೊನೆ ದಿನ. ಅವನಿಗಿನ್ನೂ ಒಂದು ದಾರಿ ಇದೆ. ನಾಳೆ ಅವನು ಬಂದು ನಿಮ್ ಜೊತೆನೇ ಇದ್ದು ನೀವ್ ಹೇಳಿದ ಮಾತು ಕೇಳ್ತೀನಿ ಅಂದ್ರೆ ಅವನನ್ನ ಬಿಟ್ಬಿಡು. ಇಲ್ಲ ಅಂದ್ರೆ ಗೊತ್ತಲ್ಲ, ಮುಗಿಸ್ಬಿಡು. ಅಮ್ಮ, ಅವನ್ ನಮ್ಮ ಮಾತು ಕೇಳೋ ಆಸಾಮಿ ಅಲ್ಲ, ಎಮ್ಮೆ ಚರ್ಮ ಅವಂದು. ಅವನ್ ಸಾವನ್ನ ಅವನೇ ತಂದ್ಕೋತಾ ಇದ್ದಾನೆ. ನೋಡೋಣ, ನೀವು ಹೇಳಿದಾಗೆ ಅವನೇ ಬಂದು ಕೇಳಿದ್ರೆ ಪ್ಲಾನ್ನ ಚೇಂಜ್ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ. ಈ ಕೆಲಸ ಮುಗಿತಿದ್ದ ಹಾಗೆ ಆ ಜಾನಕಿ ಮತ್ತೆ ವಿಶು ವಿಚಾರನ ನೋಡು. ಇದಕ್ಕಿಂತ ಆ ಕೆಲಸ ಮುಖ್ಯ ನಮ್ಗೆ. ಸರಿ ಅಮ್ಮ. ಜಾನಕಿ ಮನ್ಸಲ್ಲಿ ಈಗಾಗಲೇ ವಿಶು ಬಗ್ಗೆ ಒಳ್ಳೆ ಭಾವನೆ ಇದೆ ಅನ್ನೋದಾದ್ರೆ ಅದು ಪ್ರೀತಿಗೆ ಬದಲಾಗಿರುತ್ತೆ. ಆದಷ್ಟು ಬೇಗ ಆ ಭಾವನೆನ ನಮಗ್ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸರಿಮ್ಮ, ಹಾಗೆ ಆಗ್ಲಿ. ಅವಳು ತುಂಬಾ ಹಠಮಾರಿ ಅಂತ ಕೇಳಿದೀನಿ. ಅವಳನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದ್ರೆ ನಮ್ ಪ್ಲಾನು ಫ್ಲಾಪ್ ಆಗತ್ತೆ. ಇಲ್ಲ, ಜಾನಕಿ ಮನ್ಸನ್ನ ವಿಶು ಕಡೆ ಹೇಗೆ ಹೋಲ್ಸೋದು, ರಾಧಿಕಾಯಿಂದ ವಿಶುನ ಹೇಗೆ ದೂರ ಮಾಡೋದು ಅಂತ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಚಂದ್ರಚೂಡನ್ ಕತೆ ಮುಗಿತಿದ್ದ ಹಾಗೆ ನೆಕ್ಸ್ಟ್ ಅದೇ ಕೆಲಸ. ಸರಿ, ಇನ್ನೊಂದು ವಿಚಾರ. ಚಂದ್ರಚೂಡ ಅಷ್ಟು ಮುಂದುವರಿತಿದ್ದಾನೆ ಅಂದ್ರೆ ಅದಕ್ಕೆ ರಾಧಿಕಾನೇ ಕಾರಣ ಆಗಿರ್ತಾಳೆ. ಅವಳನ್ನ ಮೊದಲು ವಿಚಾರಿಸ್ಕೊ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲಮ್ಮ. ಅವಳು ನನ್ನ ವಿರುದ್ಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ಇಲ್ಲ ಅಂದ್ರೆ ಚಂದ್ರಚೂಡ ಇಷ್ಟೊಂದು ಹಠ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅವಳು ಕನ್ಫರ್ಮ್ ಆಗಿ ಅವನಿಂದ ಇದ್ದಾಳೆ. ಅದನ್ನ ಪಕ್ಕಾ ಮಾಡ್ಕೊ. ಹೆದರ್ಸು. ಅವಳು ಇನ್ನೂ ನಮ್ಮ ಮಾತು ಕೇಳ್ತಾಳೆ. ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡ್ತೀಯಾ ಅಂತ ಅನ್ಕೊಂಡಿದೀನಿ. ನಾನು ಹೊರಡ್ತೀನಿ. ಸರಿ. ಹಲೋ, ನಮಸ್ಕಾರ. ನೀನ್ ಯಾಕೆ ಫೋನ್ ಮಾಡಿದೆ ಇವಾಗ? ಏನ್ ಮಾಡೋದು, ಕೆಲವು ಸಲ ಕೆಲವು ಜನಗಳು ಕೆಲವು ವಿಚಾರಗಳನ್ನ ಮರ್ತು ಬಿಟ್ಟಿರ್ತಾರೆ. ಅದನ್ನ ನಾವು ನೆನಪು ಮಾಡಲೇಬೇಕಾಗುತ್ತೆ. ನಿನ್ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅದ್ರ ಅವಶ್ಯಕತೆ ನನಗಿದೆ. ವಿಶ್ವ ಆಯಸ್ಸನ್ನ ದೇವ್ರು ನಿರ್ಧಾರ ಮಾಡ್ತಾನೆ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ಹುಚ್ಚುತನ ಮಾಡುತ್ತೆ ಅಂತ ಇವಾಗ ನನಗೆ ಗೊತ್ತಾಯ್ತು. ವಿಶು ಅನ್ನೋನು ನನ್ನ ಹತ್ರ ಇದ್ದಾನೆ ಅನ್ನೋದನ್ನ ಮರ್ತೇ ಬಿಟ್ಟಿಯ ರಾಧಿಕಾ ನೀನು? ಅಷ್ಟೊಂದು ಹುಮ್ಮಸ್ ಬಂದಿದ್ಯಾ ನಿನಗೆ? ಏನೋ ಚಂದ್ರಚೂಡ ದೊಡ್ಡ ಕೋಟೆ ಕಟ್ಬಿಡ್ತಾನೆ ಅನ್ನೋ ನಂಬಿಕೆನ ನಿನಗೆ? ನನ್ನನ್ನ ಯಾರು ಏನು ಮಾಡೋದಕ್ಕಾಗಲ್ಲ. 3 ದಿನ ಇದ್ದು ಹೋಗೋದಕ್ಕ ಮನೆಗೆ ಬಂದೋಳು ಆ ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿದ್ಯಾ. ಅದು ನನ್ನ ಮನೆ. ಆ ಮನೆಗೆ ಬರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಈಗಾಗಲೇ ನಾನು ಮಾಡ್ಕೋತಾ ಇದ್ದೀನಿ. ನಾನು ಕಾಪಾಡ್ತೀನಿ ಅಂತ ಟೊಂಕ ಕಟ್ ನಿಲ್ಲೋಕೆ ಅದೇನು ಮಧುರಾಪುರದ ಶಾಸ್ತ್ರಿಗಳ ಮನೆನೋ ಅಥವಾ ವಿಶಾಲ್ ಭಾರದ್ವಾಜ್ ಇರೋ ಧರ್ಮಾಧಿಕಾರಿ ಕುಟುಂಬನೋ, ಅದು ನನ್ನ ಮನೆ, ನನ್ನ ತಾಯಿ ಮನೆ. ನನಗೆ ಬೇಕಾದ್ದನ್ನ ತಗೋತಾ ಇದ್ದೀನಿ ಅಷ್ಟೇ. ಈ ಹೋರಾಟದಲ್ಲಿ ಸುಮ್ಮನೆ ವಿಧವೆ ಪಟ್ಟ ಯಾಕೆ ಕಟ್ಕೋತೀಯ ನೀನು? ನಾನು ಮನುಷ್ಯ ಅಲ್ಲ ಅನ್ನೋದು ಚೆನ್ನಾಗಿ ಗೊತ್ತು ನಿನಗೆ. ಅದನ್ನ ಮರ್ತು ಚಂದ್ರಚೂಡನ್ಗೆ ಸಹಾಯ ಮಾಡ್ತಾ ಇದೀಯಾ? ನನ್ನ ಬಗ್ಗೆ ಮಾತಾಡ್ಬಿಟ್ಟಿದೀಯ ನೀನು. ಇದರ ಪರಿಣಾಮ ನೇರವಾಗಿ ವಿಶುಗೆ ಆಗುತ್ತೆ ಅನ್ನೋದು ಗೊತ್ತಿದ್ಯಾ ನಿನಗೆ? ನಾನೀಗೊಂದು ಸಿಗ್ನಲ್ ಕೊಟ್ರೆ ನನ್ನ ಹುಡುಗರು ನಿನ್ನ ಗಂಡನ್ನ ಹುರ್ಕೊಂಡು ತಿನ್ಬಿಡ್ತಾರೆ ಅನ್ನೋದು ನೆನಪಿರ್ಲಿ. ನೀನ್ ಹೇಳ್ದಾಗೆಲ್ಲ ಕೇಳ್ತಿದ್ದೀನಿ. ನೀನ್ ಕಾಯಿಲೆ ಕೂಡ ವಾಸಿ ಆಗ್ತಿದೆ. ಯಾಕೆ ಶಾಂತನು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇನ್ ಹೇಗ್ ಮಾತಾಡ್ಬೇಕು? ಬರ್ಬೇಡ ಬರ್ಬೇಡ ಅಂದ್ರು ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯ ನೀನು. ಸುಮ್ಮನೆ ಅನ್ಯಾಯವಾಗಿ ನಿನ್ನ ಜೀವನ ಕತ್ಲು ಮಾಡ್ಕೋಬೇಡ. ನಿನ್ನ ದ್ವೇಷ ಮಧುರಾಪುರಕ್ಕೆ ಮೀಸಲಾಗಿರ್ಲಿ, ಗೋಕುಲಾಪುರದವರೆಗೂ ಬರೋದು ಬೇಡ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಇನ್ನೂ ನಿನ್ನ ಗಂಡ ಬದುಕಿದಾನೆ. ಇದೇ ರೀತಿ ಹುಚ್ಚುತನ ಮಾಡಿದ್ರೆ ಅನ್ಯಾಯವಾಗಿ ನಿನ್ನ ಗಂಡನ್ನ ಕಳ್ಕೊತೀಯ. ಯೋಚನೆ ಮಾಡು.
ತುಂಬ ಹೊತ್ತು ಕಾಯಿಸ್ಬಿಟ್ನಾ? ಹಾಗೇನಿಲ್ಲ ಸರ್, ನಾನು ಇದನ್ನು ಕಾಯೋದು ಅಂತ ತಿಳ್ಕೊಳ್ಳೋದೇ ಇಲ್ಲ, ನಿಮ್ಮ ಸೇವೆ ಅಂತ ತಿಳ್ಕೊತೀನಿ. ಅದಿರಲಿ, ಮೇಡಮ್ ಏನಂದ್ರು? ಅಮ್ಮ ಏನು ತೀರ್ಮಾನ ಮಾಡಿರ್ಬೋದು ಹೇಳು ನೋಡೋಣ. ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ತಮ್ಮನೋ ಸೆಂಟಿಮೆಂಟಲ್ಲಿ ಸುಮ್ಮನಿರ್ಬೋದು ಅನ್ಸುತ್ತೆ. ಅಮ್ಮನ ಕೆನ್ನೆಗೆ ಹೊಡೆದಿದ್ದಾನೆ ಚಂದ್ರಚೂಡ, ಈಗ ಹೇಳು ಏನು ಹೇಳಿರ್ಬೋದು? ಹಾಗಾದರೆ ಅವ್ನು ಸತ್ತ ಬಿಡಿ, ಹೋಗಿ ಹೋಗಿ ಮೇಡಮ್ ಕೆನ್ನೆ ಹೊಡೆಯೋಣ. ಅವನ ಸಮಾಧಿನ ಅವನೇ ತೋಡ್ಕೊಂಡಿದ್ದಾನೆ, ಅದಕ್ಕೆ ಅಮ್ಮ ಅವನನ್ನ ಸಾಯಿಸೋದಕ್ಕೆ ಹೇಳು. ಮೇಡಮ್ ಮೇಲೆ ಅವನು ಕೈ ಮಾಡಿದ್ದಾನೆ ಅಂದರೆ ಒಂದು ವೇಳೆ ನಾವು ಅವನನ್ನು ಉಳಿಸಿದ್ರೆ ಅದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ. ಯಾವ ಕಾರಣಕ್ಕೂ ಅವನು ಉಳಿಬಾರ್ದು, ಸಾಯ್ಬೇಕು. ಅದೇ ವಿಷಯ ಮಾತಾಡೋಣ ಅಂತ ನಿನ್ನ ಕರೆಸಿದ್ದು. ಅಜಯ್, ಈಗ ನಮ್ಮ ಮುಂದೆ 3 ದಾರಿ ಇದೆ. ಒಂದು, ನಾವೇ ಅವನನ್ನು ಸಾಯಿಸೋದು. ಇನ್ನೊಂದು, ಬೇರೆಯವ್ರನ್ನ ಬಿಟ್ಟು ಸಾಯಿಸೋದು. ಇನ್ನೂ ಒಂದೇನು ಅಂದರೆ, ಅವನು ನಮ್ಮ ಪರವಾಗಿ ಬರೋದಕ್ಕೆ ಒಪ್ಕೊಂಡ ಅಂದರೆ ಅವನನ್ನ ಸಾಯಿಸೋದಾ ಬಿಡೋದು ಅಂತ ಯೋಚನೆ ಮಾಡೋದು. ಲಾಸ್ಟ್ ಒನ್ ಬೇಡ ಅನ್ಸುತ್ತೆ ಸರ್. ಯಾಕೆಂದರೆ ಅವನು ದೇಸಾಯಿ ಬಾಲ ಹಿಡ್ಕೊಂಡು ಬೆಳೆದವನು, ಅವನು ಯಾವ ಕಾರಣಕ್ಕೂ ಬದಲಾಗೋದಿಲ್ಲ. ಅವನು ಮುಗಿಸ್ಬಿಡೋಣ ಸರ್. ಸರಿ, ನೀನು ಹೇಳ್ದಾಗೆ ಮಾಡೋಣ. ಆದರೂ ಒಂದ್ಸರಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಆ ಮನೇಲಿ ನಮಗೆ ಸಪೋರ್ಟು ಅಂದರೆ ನಂಜಗುಡಿ ಮತ್ತು ಚೆಕೋಡಿ. ನಂಜಗುಡಿನ ನಂಬೋದಕ್ಕಾಗಲ್ಲ, ಅವನಿಗೆ ನಮ್ಮ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಇಂಥ ಸಮಯದಲ್ಲಿ ಚಂದ್ರಚೂಡನ್ನು ನಾವು ಕಳ್ಕೊಂಡ್ರೆ ಹೇಗೆ ಅಂತ ಯೋಚನೆ. ಆದರೆ ಮೇಡಮ್ನವರು ಮುಗಿಸ್ಬಿಡಿ ಅಂತ ಹೇಳಿದ್ದಾರೆ ಅಂದಮೇಲೆ ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರನ ಬದಲಾಯಿಸೋದಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ಕೊಂದ್ಬಿಡು ಅಂದರು, ನಾನು ಒಪ್ಕೊಂಡು ಬಂದೆ. ನನಗೆ ಸ್ವಲ್ಪ ಟೈಮ್ ಕೊಡು ಅಜಯ್, ನಾನು ನಿರ್ಧಾರ ತಗೋಬೇಕು. ಚಂದ್ರಚೂಡನ್ನ ಕೊಂದ ಮೇಲೆ ಮುಂದೆ ಏನಾಗ್ಬೋದು ಅಂತ. ಸರಿ ಸರ್, ಹಾಗೆ ಆಗಲಿ. ನಿಮ್ಮ ನಿರ್ಧಾರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀವು ಒಳ್ಳೆ ನಿರ್ಧಾರ ತಗೊಳ್ಳಿ. ಆದಷ್ಟು ಬೇಗ ಅವನು ಬಾಯಿಗೆ ಮಣ್ಣು ಹಾಕೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ನೀವು ಬೆಳಗ್ಗೆವರೆಗೂ ಯೋಚನೆ ಮಾಡಿ ನನಗೆ ವಿಷಯ ತಿಳಿಸಿ. ಏನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡ್ಕೊತೀನಿ. ಸರಿ ಅಜಯ್, ಚಂದ್ರಚೂಡನ ಆಯಸ್ಸನ್ನು ನಾಳೆ ಹುಟ್ಟೋ ಸೂರ್ಯ ನಿರ್ಧಾರ ಮಾಡ್ತಾನೆ. ಅವನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗೆ ಆಗ. ಸರಿ ಸರ್, ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಈಗ ನೀವು ತಗೊಳ್ಳೋ ನಿರ್ಧಾರ ಮುಂದೆ ನಾವು ಮಾಡೋ ಎಲ್ಲ ಕೆಲಸಗಳಿಗೂ ಮೆಟ್ಲಾಗಬೇಕು. ಬರ್ತೀನಿ ಸರ್. ಬಾಯ್. ಚಂದ್ರು, ನಿನ್ನ ಆಯಸ್ಸು ಮುಗಿದಿದೆಯಾ ಇಲ್ಲ ಇನ್ನೂ ಇದೆಯಾ ಅನ್ನೋದು ನಾಳೆ ಬೆಳಗ್ಗಾಗೋದ್ರೊಳಗೆ ನಿರ್ಧಾರ ಆಗುತ್ತೆ. ಅಲ್ಲಿವರೆಗೂ ನೆಮ್ಮದಿಯಾಗಿ ನಿದ್ರೆ ಮಾಡು. ತಪ್ಪು ಮಾಡಿಬಿಟ್ಟೆ. ನೀನು ಮಾಡಿರೋ ತಪ್ಪಿಗೆ ತುಂಬ ದೊಡ್ಡ ಶಿಕ್ಷೆನ ಅನುಭವಿಸ್ತೀನಿ. ಏನಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಏನು ಜಾಸ್ತಿನೇ ಮಾತಾಡೋ. ನಿಮಗೆ ನಾನಂದ್ರೆ ಮೊದಲಿಂದನೂ ಇಷ್ಟ ಇಲ್ಲ. ನನ್ನನ್ನು ಕಂಡ್ರೆ ಆಗಲ್ಲ. ಏನಂತ ತಪ್ಪು ಮಾಡಿದ್ದೀನಿ ಹೇಳಿ? ಅಕ್ಕಂಗೆ ಸಹಾಯ ಆಗಲಿ ಅಂತ ಇಲ್ಲಿಗೆ ಬಂದಿದೆ ತಪ್ಪ? ನನ್ನ ಮೇಲೆ ಯಾಕೆಷ್ಟು ದ್ವೇಷ? ನಾವಿಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಹೇಳಿ ಬಾವ? ಈ ಮನೆಯಲ್ಲಿ ನೀವು ರಾಜಭಾರ ಮಾಡಬೇಕು, ಮನೆ ಕೀಳ್ಕೈ ನಿಮಗೆ ಸಿಗ್ಬೇಕು ಅಂತ. ದುನಿಯಾ ತುಂಬಾ ಕಾಸ್ಟ್ಲಿ ಭಾವ. ಕುಪ್ಪೂರ್ಗೆ ಹಣ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಕಲಾಸ ಆಗ್ಬಿಡುತ್ತೆ. ನೀವೇ ಯೋಚನೆ ಮಾಡಿ ಬಾವ. ಆ ಸೌಪರ್ಣಿಕಾ ದೇವಿಯವರಿಗೆ ಮಕ್ಕಳಿಲ್ಲ, ಆ ಶಾಂತನು ದಡ್ಡ. ಸುಮ್ಮನೆ ಹೇಳಿರೋದು,
ಸೌಪರ್ಣಿಕಾ ಅವರಿಗೆ ಮಗಳು ಹುಡ್ಕೊಡ್ತೀನಿ ಅಂತ. ಹೌದಾ? ಹೌದು ಬಾವ, ನಮ್ಮ ಮುಂದೆನೇ ಹೇಳ್ದ. ಸುಮ್ಮನೆ ಅವ್ರಿಗೆ ಆಸೆ ಹುಟ್ಟಿಸ್ತಿರೋದು ಅಂತ. ನಮ್ಮ ಉದ್ದೇಶ ಏನಿದ್ರು ರಾಧಿಕಾ ನಿಮ್ಮ ಮನೆಯಿಂದ ಹೊರ ಹಾಕ್ಬೇಕಷ್ಟೆ. ಹಾಗೆಲ್ಲ ಹೇಳಿದ್ನ? ನಾನು ಅದನ್ನೇ ನಿಜ ಅನ್ಕೊಂಡ್ಬಿಟ್ಟಿದ್ದೀನಲ್ಲ. ಅದೆಲ್ಲ ಸುಳ್ಳು ಬಾವ. ನಮ್ಮ ಪ್ಲಾನ್ ಈಗ ರಾಧಿಕನ್ ಮನೆಯಿಂದ ಹೊರ ಹಾಕ್ಬೇಕು. ರೀ, ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ, ರಾಧಿಕಾ ಮೇಲೆ ನನಗೇನು ಕೋಪ ಇಲ್ಲ. ಆದರೆ ಜಾನಕಿಗಿಂತ ರಾಧಿಕಾಗಿ ಈ ಮನೇಲಿ ಒಳ್ಳೆ ಸ್ಥಾನ ಸಿಗೋದು ನನಗಿಷ್ಟ ಇಲ್ಲ ಅಷ್ಟೇ. ಈಗ ನನ್ನನ್ನು ಏನು ಮಾಡು ಅಂತೀರಿ? ಅಕ್ಕ, ನಾನು ಹೇಳಿಲ್ವಾ ಭಾವಂಗೂ ಬುದ್ಧಿ ಇದೆ ಅಂತ? ನಾವು ಹೇಳಿದ್ರೆ ಕೇಳ್ತಾರೆ ಅಂತ. ನೀನೇ ಹೇಳಿದ್ದು ಭಾವಂಗೆ ಎಮ್ಮೆ ಚರ್ಮ, ನಮ್ಮ ಮಾತು ಕೇಳಲ್ಲ ಅಂತ. ನಾವು ಸರಿಯಾಗಿ ಗೈಡ್ ಮಾಡಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಧಿಕಾ ಈ ಮನೆಯಿಂದ ಹೊರಗೆ ಹೋಗ್ಬೇಕಿತ್ತು. ರೀ, ನೀವೇನು ಮಾಡೋದು ಬೇಡ. ಶಾಂತನು ಏನೇ ಮಾಡಿದ್ರು ನೀವು ಸುಮ್ಮನೆ ಇದ್ಬಿಡಿ. ಅವ್ನು ಹೇಳಿದಾನೆ ನಾನೆಲ್ಲ ಸರಿ ಮಾಡ್ತೀನಿ ಅಂತ. ಅಕ್ಕ, ಅವ್ನು ಸರಿ ಮಾಡ್ತಾನೋ ಬಿಡ್ತಾನೋ ಅದು ಬೇಡ. ಭಾವನ್ ಸಪೋರ್ಟ್ ಸಿಕ್ತಲ್ಲ ಅಷ್ಟು ಸಾಕು. ಇನ್ನ ರಾಧಿಕಾ ಮಗುನ್ ಕರ್ಕೊಂಡು ಗಂಟು ಮುಟ್ಟೆ ಸಮೇತ ಹೊರಟ್ಬಿಡ್ಲಿ. ಏನಂತೀರಿ ಬಾವಾ? ಏನಂತೀಯೋ? ಏನಂಗ ಮುಂದಾಕ್ಬಿಡ್ತೀನಿ, ಮುಂದಾಕ್ಬಿಡ್ತೀನಿ. ನುಡ್ಸಲ್ಲ ಕಣ, ನುಡ್ಸಲ್ಲ. ಏನಂದ್ರೆ? ನಮ್ಮನೆಯಲ್ಲಿ ಉಪ್ಪು ತಿಂದು ನಮ್ಮನೆಗೆ ದ್ರೋಹ ಬಗ್ಗೆಕ್ಕೆ ಹೇಗ ಬಂತು? ರೀ, ಬಿಡ್ರಿ ಅವನ್ನ, ಬಿಡ್ರಿ. ಇಂಥವ್ರನ್ನ ಬಿಡ್ಬಾರ್ದು ಕಣೆ, ಜೀವಂತ ಸಮಾಧಿ ಮಾಡ್ಬಿಡಬೇಕು. ರೀ, ಬಿಡ್ರಿ, ಬಿಡ್ರಿ ಅವನ್ನ. ಬಿಡ್ರಿ ಅವನ್ನ, ಬಿಡ್ರಿ. ಬಿಡ್ರಿ, ಬಿಡ್ರಿ, ಬಿಡ್ರಿ ಅವನ್ನ. ಇಬ್ರು ಕೇಳಿಸ್ಕೊಳ್ಳಿ. ಹಳೆ ಚಂದ್ರಚೂಡು ನೆನ್ಸ್ಕೊಂಡು ಇವನು ಬದಲಾಯಿಸ್ಬೋದು ಅಂತ ನಿಮ್ಮ ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಅದನ್ನ ತೆಗೆದು ಬಿಸಾಕಿ. ಮನುಷ್ಯನಾಗಿದ್ದೀನಿ, ಮತ್ತೆ ರಾಕ್ಷಸನ ಮಾಡೋ ಪ್ರಯತ್ನ ಮಾಡಬೇಡಿ. ರಾಧಿಕಾ ಇದೇ ಮನೇಲಿ ಇರ್ತಾಳೆ, ಇದೇ ಮನೇಲಿ ಬೆಳಿತಾಳೆ. ನನ್ನ ಮಗಳಿಗೆ ಈ ಮನೆ ಎಷ್ಟು ಸ್ವಂತನೋ ರಾಧಿಕಾಗೂ ಅಷ್ಟೇ ಸ್ವಂತ. ಈ ಮನೆಯಿಂದ ಹೊರಗೋಗ್ಬೇಕಾಗಿರೋರು ನೀನು ಇವಳು. ಆದಷ್ಟು ಬೇಗ ಮಾಡ್ತೀನಿ. ಒಂದು ಬ್ಯಾಡ್ ನ್ಯೂಸ್ ಇದೆ ಅಜಯ್. ಬ್ಯಾಡ್ ನ್ಯೂಸಾ? ಏನ್ ಸರ್ ಅದು? ಏನಾಯ್ತು? ದೇಸಾಯಿ ಕುಟುಂಬದವ್ರಿಗೆ ಬ್ಯಾಡ್ ನ್ಯೂಸ್ ಕೊಡೋಣ ಅಂತ. ನಾನು ಏನೋ ಆಗೋಯ್ತೇನೋ ಅನ್ಕೊಂಡೆ. ಸರ್, ಯಾಕೆ ಸರ್ ನಾನು ಕರೆದಿದ್ದು? ಆಪರೇಷನ್ ಚಂದ್ರಚೂಡ ಕೊನೆ ಹಂತಕ್ಕೆ ಬಂತಲ್ಲಿದೆ. ಅಂದ್ರೆ ಅಂದ್ರೆ ಅವನ್ನ ಯಾವಾಗ ಸಾಯಿಸೋದು, ಎಲ್ಲಿ ಸಾಯಿಸೋದು ಅಂತ ಅನುಮಾನಗಳಿತ್ತಲ್ಲ, ಅದು ಇವತ್ತಿಗೆ ಕೊನೆಯಾಗೋಗ್ಲಿ. ಅಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತಾದ್ರೆ ಇವತ್ತೇ ಹೊಡೆದಾಕೋದು, ನಾಳೆ ಅಂದ್ರೆ ನಾಳೆ. ಸರ್, ನಾಳೆ ಅನ್ನೋ ಮಾತೇ ಇಲ್ಲ ಸರ್. ಇವತ್ತೇ ಆ ಕೆಲಸ ಆಗ್ಬಿಡ್ಬೇಕು. ಒಳ್ಳೆ ಕೆಲಸ ಮಾಡೋದಕ್ಕೆ ನಾಳೆವರೆಗೂ ಕಾಯಬಾರ್ದು ಸರ್. ಹಾಗಂತೀಯ? ಹೌದು ಸರ್. ಸರಿ, ಹಾಗಾದ್ರೆ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡೋಣ. ಮತ್ತೆ ಸರ್, ನಾನು ಆಗ್ಲೇ ಮುಹೂರ್ತ ಫಿಕ್ಸ್ ಮಾಡಾಯ್ತು. ಇಷ್ಟೊತ್ತಿಗಾಗಲೇ ದೇಸಾಯಿ ಮನೆ ಮುಂದೆ ನಮ್ಮ ಹುಡುಗ ಕಾಯ್ತಾ ಇರ್ತಾನೆ. ಅವನು ಮನೆಯಿಂದ ಆಚೆ ಹೊರಟು ಕೂಡಲೇ ನನಗೆ ಫೋನ್ ಬರುತ್ತೆ. ಹೌದಾ? ನನಗೆ ಹೇಳೇ ಇಲ್ವಲ್ಲ ಅಜಯ್ ನೀವು? ಹೇಳಿದರೆ ಧಣಿಗಳ ಸೇವೆ ಮಾಡೋದಿದೆಯಲ್ಲ, ಅದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸರ್. ಗುಡ್. ಮತ್ತೆ ಇನ್ನೇನು ಸರ್, ಆಗ ನೀವು ನನಗೆ ಬೇಕಾದಷ್ಟು ಸಹಾಯ ಮಾಡಿದ್ದೀರಿ.
ನಾನೀಗ ಈ ರೂಪದಲ್ಲಾದ್ರೂ ಅದನ್ನೆಲ್ಲ ತೀರ್ಸ್ಕೋಬೇಕಲ್ವಾ? ಸರಿ, ಹೇಗೆ ಮಾಡೋದು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀಯಾ? ಪ್ಲಾನ್ ಮಾಡಿದ್ದೀನಿ ಸರ್, ಆದರೆ ನಿಮಗೆ ತಿಳಿಸ್ದೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಏನು? ಸರ್, ಚಂದ್ರಚೂಡನ್ನ ನೀವು ಹೊಡೆಯೋದು ಬೇಡ, ಅವನನ್ನ ನಾನು ನೋಡ್ಕೊತೀನಿ. ಯಾಕೆ ಅಜಯ್ ಸಡನ್ ಆಗಿ ಈ ನಿರ್ಧಾರ? ಸರ್, ರಾಧಿಕಾಗೆ ಈಗಾಗಲೇ ನಿಮ್ಮ ಮೇಲೆ ಅನುಮಾನ ಬಂದಿದೆ. ನೀವು ಆಶ್ರಮದಿಂದ ಹೊರಗೆ ಬಂದ ದಿನಾನೇ ಆ ಚಂದ್ರಚೂಡನ್ಗೆ ಹಾಗಾದ್ರೆ ಅವಳ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಅವಳು ಎಲ್ಲರ ಮುಂದೆ ಏನೇನೋ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಇವತ್ತು ಇಡೀ ದಿನ ನೀವು ರಾಧಿಕಾ ಮುಂದೆ ಆಶ್ರಮದಲ್ಲೇ ಇರಬೇಕು. ನೀವು ಅಲ್ಲಿರುವಾಗಲೇ ಚಂದ್ರಚೂಡ ಸತ್ತು ಹೋದ ಅನ್ನೋ ಸುದ್ದಿ ಬರಬೇಕು. ಆಗ ನಿಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಏನಂತೀರಿ? ಗುಡ್ ಅಜಯ್, ಒಳ್ಳೆ ಪ್ಲಾನೇ ಮಾಡಿದ್ಯಾ. ಆದ್ರೆ ಸರ್, ನನ್ನ ಮೇಲೆ ನಂಬಿಕೆ ಇಡಿ ಸರ್. ಒಟ್ಟಿನಲ್ಲಿ ಅವನು ಬದುಕಲ್ಲ ಅಷ್ಟೇ. ಡನ್ ಅಜಯ್.